ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್. ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ರಿಗೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಈ ವರ್ಷದ ಏಕಲವ್ಯ 2.0 ಅಂತ ಹೇಳಿದರೆ ಇದು KCET ಮತ್ತು ಕಾಮಿಡ್ಗೆ ಮತ್ತು ಡಿಪ್ಲೊಮಾ CET DCET ಅವರಿಗೂ ಕೂಡ ಇದು ಇರುತ್ತೆ ಆ್ಯಂಡ್ ಇದಾಗುತ್ತೆ, ಅಪ್ಲೈ ಆಗುತ್ತೆ. ಸೊ ಕರ್ನಾಟಕ CET ಮತ್ತು ಕಾಮಿಡ್ಗೆ ಬರ್ತಾ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್. ಈ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಯಾಕೆ ಕೇಳಿದರೆ, ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚು ತೊಗೊಳ್ಬೇಕು, ಯಾಕೆ ತೊಗೊಳ್ಬೇಕು, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಹೇಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು, ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಇದಕ್ಕೋಸ್ಕರ ನಾವು 3 ಇದನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಏಕಲವ್ಯ ಎಡ್ಜ್, ಏಕಲವ್ಯ ಎಲಿವೇಟ್, ಏಕಲವ್ಯ ಎಕ್ಸಲೆನ್ಸ್ ಅಂತ. ಏಕಲವ್ಯ ಎಡ್ಜ್ ಅಂತ ಹೇಳಿದರೆ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಸೊ ಅದರಲ್ಲಿ ನಿಮಗೆ ನಿಮ್ಮ ಕಾಸ್ಟ್ ಬೇಸಿಸ್, ಕ್ಯಾಟಗರಿ ಬೇಸಿಸ್ ಮೇಲೆ ನಿಮಗೆ PDF ಸಿಗುತ್ತೆ. ಪ್ಲಸ್ ಅದಾದ ನಂತರ ಯಾವ ಬ್ರ್ಯಾಂಚನ್ನು ಎಲ್ಲ ಹಾಕಬೇಕು, ಯಾವ ಕಾಲೇಜನ್ನು ಯಾವ ರೀತಿ ಹಾಕಬೇಕು, ಅದೆಲ್ಲದನ್ನು ನಾವೇ ಗೈಡೆನ್ಸ್ ಕೊಡ್ತೇವೆ. ಪ್ಲಸ್ ನಿಮಗೆ ಬೇರೆ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ಕೂಡ ಏನೇ ಡೌಟ್ಸ್ಗಳಿದ್ರು ನಾವು ಕೇಳಿದರೆ ಆನ್ಸರ್ ಕೊಡ್ತೇವೆ, ಆಯಿತಾ. ಸೊ ಇದು ಬಂದುಬಿಟ್ಟು ನಿಮ್ಮ ಏಕಲವ್ಯ ಎಡ್ಜು, ಅದರ ಫೀಸನ್ನಲ್ಲೇ ಹಾಕಿದ್ದೇನೆ. ಅದೇ ರೀತಿ ಏಕಲವ್ಯ ಎಲಿವೇಟ್ ಅಂತ ಹೇಳಿದರೆ ಸೇಮ್ ನಿಮ್ಗೆ ಏನೇನು ಏಕಲವ್ಯ ಎಡ್ಜಲ್ಲಿದೆ ಅದೆಲ್ಲದೂ ಸಿಗುತ್ತೆ. ಪ್ಲಸ್ ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ನಾವೇ ಮಾಡಿಕೊಡ್ತೇವೆ. ಯಾಕೆ ಕೇಳಿದರೆ, ಈ ಆಪ್ಷನ್ ಎಂಟ್ರಿ ಅನ್ನೋದು ಸ್ವಲ್ಪ ಬಿಗ್ ಪ್ರಾಸೆಸ್ ಆಗಿರುತ್ತೆ. ಸೊ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎವ್ರಿ ಇಯರ್ ಆಪ್ಷನ್ ಎಂಟ್ರಿ ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಆಪ್ಷನ್ ಎಂಟ್ರಿ ಇರ್ಬೋದು, ರೂಲ್ಸ್ ಇರ್ಬೋದು, ಅದೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆ ಕನ್ಫ್ಯೂಷನ್ಸ್ಗಳು ನಿಮ್ಗೆ ಇರಬಾರ್ದು. ಮತ್ತು ನೀವು ಸೈಬರ್ ಸೆಂಟ್ರಿಗೆ ಹೋಗ್ತಾ ಇರೋದು ಪದೇ ಫಸ್ಟ್ ರೌಂಡ್ ಬಂದಾಗ ಫಸ್ಟಿಗೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ, ಆವಾಗ ಚೇಂಜ್ ಮಾಡೋದು. ಆಮೇಲೆ ಫಸ್ಟ್ ರೌಂಡ್ ಬರುತ್ತೆ, ಮತ್ತೆ ಚೇಂಜ್ ಮಾಡಲಿಕ್ಕೆ ಹೋಗಬೇಕು. ಸೆಕೆಂಡ್ ರೌಂಡ್ ಬರುತ್ತೆ, ಮತ್ತೆ ಚೇಂಜ್ ಮಾಡಬೇಕು. ಸೊ ಇದು ಯಾವುದು ಕೂಡ ನಿಮಗಿರೋದಿಲ್ಲ, ಪ್ರತಿಯೊಂದನ್ನು ನಾವೇ ಮಾಡಿಕೊಡ್ತೇವೆ. ನೀವು ಯಾವ ಅಪ್ಡೇಟ್ಗಳನ್ನು ನೀವು ನೋಡಬೇಕಂತಿಲ್ಲ, ಎಲ್ಲದನ್ನು ನೋಡಿ ನಾವೇ ಚೇಂಜಸ್ಗಳನ್ನು ಮಾಡ್ತೇವೆ. ನಮ್ಮ ಕಡೆಯಿಂದ ಆಪ್ಷನ್ ಎಂಟ್ರಿನೂ ಕೂಡ ಆಗಿರುತ್ತೆ. ಓಕೆ, ನೀವು ಮಿಸ್ಟೇಕ್ ಮಾಡೋದು, ನೀವು ಸೈಬರ್ ಸೆಂಟ್ರಿಗೆ ಹೋದಾಗ ಅವರೇನು ಮಿಸ್ಟೇಕ್ ಮಾಡೋದು, ಅದು ಯಾವುದೂ ಇರೋದಿಲ್ಲ, ಆಯಿತಾ. ಪ್ರತಿಯೊಂದನ್ನು ಕೂಡ ನಾವೇ ಮಾಡ್ತೇವೆ. ಸೊ ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ ನೀವು ಏಕಲವ್ಯ ಎಲಿವೇಟಿ ಜಾಯ್ನ್ ಆಗಬೇಕು. ಅದರ ಫೀಸನ್ನು ಎದುರುಗಡೆ ಹಾಕಿದ್ದೇವೆ. ಅದೇ ರೀತಿ ಏಕಲವ್ಯ ಎಕ್ಸಲೆನ್ಸ್ ಅಂತ ಹೇಳಿದರೆ ನಿಮಗೆ ಏಕಲವ್ಯ ಎಲಿವೇಟಲ್ಲಿ ಏನು ಸಿಗುತ್ತೆ ಎಲ್ಲದೂ ಸಿಗುತ್ತೆ. ಅಂದರೆ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಸಿಗುತ್ತೆ, ನಿಮಗೆ PDF ಸಿಗುತ್ತೆ, ಕ್ಯಾಟಗರಿ ವೈಸ್ PDF ಸಿಗುತ್ತೆ. ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿನೂ ಕೊಡ್ತೇವೆ. ಪ್ಲಸ್ ಈ ಬೋರ್ಡ್ಸ್ ಆದಮೇಲೆ ನೀವು KCET ಏನು 1 ಮಂತ್ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇವೆ. ಆ ಶಾರ್ಟ್ಕಟ್ ಟ್ರಿಕ್ಸ್ ಅನ್ನೋದು ಸ್ಟೂಡೆಂಟ್ಸ್ ಎಲ್ಲದಕ್ಕೂ ಶಾರ್ಟ್ಕಟ್ ಟ್ರಿಕ್ಸ್ ಇಲ್ಲ, ಕೆಲವೊಂದು ಕ್ವಶನ್ಸ್, ಕೆಲವೊಂದು ಟಾಪಿಕ್ಗಳಿಗೆ ಶಾರ್ಟ್ಕಟ್ ಟ್ರಿಕ್ಸ್ ಇದೆ. ಪ್ಲಸ್ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ CETಯಲ್ಲಿ ಈಗ 60 ಕ್ವಶನ್ಸ್ ಮಾಡೋದು ತುಂಬ ಕಷ್ಟ. ಓಕೆ, ನೀವು 30-40 ಕ್ವಶನ್ಸ್ ಮಾಡಿರ್ತೀರ, ಉಳಿದಿರೋ ಕ್ವಶನ್ಸಲ್ಲಿ ಮ್ಯಾಕ್ಸಿಮಮ್ ಆನ್ಸರ್ಸನ್ನು ಹೇಗೆ ರೈಟಾಗಿ ಮಾಡೋದು ಅಂತ ಹೇಳಿಕೊಡೋದು ಶಾರ್ಟ್ಕಟ್ ಟ್ರಿಕ್ಸು. ಅದು ಕಂಪ್ಲೀಟ್ 1 ಮಂತ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ನಾವು ಏನು ಹೇಳಿಕೊಡ್ತೇವೆ, ಒಂದೊಂದು ಸಬ್ಜೆಕ್ಟ್ನ ಈ ಶಾರ್ಟ್ಕಟ್ ಟ್ರಿಕ್ಸ್ಗೆ ಜಾಯ್ನ್ ಆದವರು, ಏಕಲವ್ಯ ಎಕ್ಸಲೆನ್ಸಿ ಜಾಯ್ನ್ ಆದವರಿಗೆ ಸಬ್ಜೆಕ್ಟ್ ವೈಸ್ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ CETಗೆ, ನೀವು ಇದನ್ನು ಯಾವ ರೀತಿ ಓದಬೇಕು ಅದನ್ನು ಕೂಡ ಹೇಳಿಕೊಡ್ತೇವೆ, ಆಯಿತಾ. ಸೊ ಇದು ಏಕಲವ್ಯ ಎಕ್ಸಲೆನ್ಸ್, ಅದರದ್ದು ಫೀಸ್ ಹಾಕಿದ್ದೇವೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಕೆಳಗಡೆ ನಂಬರ್ನ ಕೊಟ್ಟಿದ್ದೇನೆ, 6362322424 ಅಂತ. ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು ಆಲ್ರೆಡಿ ಮೊದಲಿನ ವೀಡಿಯೋದಲ್ಲಿ ಹೇಳಿದ್ದೇನೆ, ನಿಮಗೆ ಇಂಥ ಇದು ಕೌನ್ಸಿಲಿಂಗು ಗೈಡೆನ್ಸು ಕರ್ನಾಟಕದಲ್ಲಿ ಯಾರೂ ಕೂಡ ಇಷ್ಟು ಕಡಿಮೆ ಮಾಡಿಕೊಡೋದಿಲ್ಲ. ನಾವು ಮಾಡಿಕೊಡ್ತಾ ಇದ್ದೇವೆ ವಿತ್ ಹೈಲಿ ಟೆಕ್ನಿಕಲ್ ನಾಲೆಡ್ಜು, ವಿತ್ ಕಂಪ್ಲೀಟ್ಲಿ ಟೆಕ್ನಿಕಲ್ ನಾಲೆಡ್ಜು ಅಬೌಟ್ ಬ್ರ್ಯಾಂಚಸ್, ಅಬೌಟ್ ಇಂಜಿನಿಯರಿಂಗ್. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಲೆಟ್ಸ್ ಕಮ್ ಟು ದಿ ಟಾಪಿಕ್. ಇವತ್ತಿನ ಟಾಪಿಕ್ ಏನಂತ ಕೇಳಿದರೆ, ನಾನು ಆಲ್ರೆಡಿ ನಿಮಗೆ ಒಂದು PDF ಶೇರ್ ಮಾಡಿದ್ದೇನೆ, ಇಂಪಾರ್ಟೆಂಟ್ PDF ಅಂತ. ಅದು ಬೇರೆ ಡಿಸ್ಟ್ರಿಕ್ಟ್ ಇದು, ಅವ್ರು ಮಾಡಿದಂಥ ಕೆಮಿಸ್ಟ್ರಿ ಫೋರಮ್ ಅವರು ಮಾಡಿದಂಥ ಕ್ವಶನ್ ಪೇಪರ್, ಕ್ವಶನ್ ವಿತ್ ಆನ್ಸರ್ಸ್. ಸೊ ಅದರಲ್ಲಿ ಪ್ರತಿಯೊಂದು ಚಾಪ್ಟರ್ನ ಕ್ವಶನ್ಸ್ಗಳು ಇದೆ, ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ಗಳಿದೆ, ಬೇಸಿಕ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ, ಅದನ್ನು ಮಾಡಿದ್ದಾರೆ. ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಆನ್ಸರ್ ಆ್ಯಕ್ಚುಲಿ ಎಲ್ಲ ಇದೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಅವ್ರು ಹೇಗೆ ಕೊಟ್ಟಿದ್ದಾರೆ ಕೇಳಿದರೆ, ಮೇಲ್ಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬ್ರ್ಯಾಕೆಟಲ್ಲಿ ಏನು ಆನ್ಸರ್ ಕೊಟ್ಟಿದ್ದಾರೆ ನೋಡಿ, 1ನೇ ಕ್ವಶನಿಗೆ ಫಸ್ಟೇ ಆನ್ಸರ್ ಕೊಟ್ಟಿದ್ದಾರೆ, ಸೆಕೆಂಡ್ ಕ್ವಶನಿಗೆ ಸೆಕೆಂಡ್ ಆನ್ಸರ್, ಥರ್ಡ್ ಕ್ವಶನಿಗೆ ಥರ್ಡ್ ಆನ್ಸರ್. ಬಟ್ ಸ್ಟಿಲ್ ನಾನೇನು ಮಾಡ್ತಾ ಇದ್ದೇನೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಆಲ್ರೆಡಿ ನನಗೆ ಫಿಸಿಕಲ್ ಕೆಮಿಸ್ಟ್ರಿದು ಆಲ್ರೆಡಿ ಆನ್ಸರ್ಸನ್ನು ಅಪ್ಲೋಡ್ ಮಾಡಿದ್ದೇನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು. ಸೊ ಇದರಲ್ಲಿ ನಿಮಗೆ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಯಾವ ಚಾಪ್ಟರಿಂದ ಕೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ಕಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ PDF ಶೇರ್ ಮಾಡ್ತಾ ಇದ್ದೇನೆ. ಸೆಟ್ 1, ಸೆಟ್ 2, ಸೆಟ್ 3, ಸೆಟ್ 4, ಸೆಟ್ 5 ಇದರಲ್ಲಿ ಯಾವ ಚಾಪ್ಟರ್ ಇದೆ ಅಂತ ಇದರಲ್ಲಿ ಏನು PDF ಇರುತ್ತೆ. ಇದನ್ನು ನಮ್ಮ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಇಲ್ಲಿಗೆ ನಿಮಗೆ ನಾನು ಏನು ಪ್ರೊವೈಡ್ ಮಾಡಿದ್ದೆ ಡಿಸ್ಟ್ರಿಕ್ಟ್ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸು, ಯಾವುದೂ ಇಲ್ಲ. ಇನ್ನು ನಾನು ಏನು ಹೇಳಿದ್ದೆ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಇದೆಯಲ್ಲ, ಅದರದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದರದ್ದು MCQಗೆ ಆನ್ಸರ್ನ ಹಾಕ್ತೇನೆ. ಆದಷ್ಟು ಬೇಗ ಗ್ರೂಪಿಗೆ ಜಾಯ್ನ್ ಆಗದೇ ಇದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಎಲ್ಲ ಡಿಸ್ಟ್ರಿಕ್ಟ್ನ ಆಲ್ಮೋಸ್ಟ್ 25+ ಡಿಸ್ಟ್ರಿಕ್ಟ್ನ ಎಲ್ಲ ಡಿಸ್ಟ್ರಿಕ್ಟ್ನ MCQ ಕ್ವಶನ್ಸ್ಗೆ ಆನ್ಸರ್ನ ಇವತ್ತು ಅಪ್ಲೋಡ್ ಮಾಡ್ತೇನೆ, ಇವತ್ತು ಆರ್ ಎಲ್ಸ್ ನಾಳೆ, ಆಯಿತಾ. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ ಗ್ರೂಪಲ್ಲಿ, ಫಸ್ಟ್ ಏನು ಮಾಡಿ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, ಮೋಸ್ಟ್ ಆಫ್ ದ ಟೈಮ್ ಕೇಳುವಂಥ ರಿಪೀಟೆಡ್ ಕ್ವಶನ್ಸ್ ಏನಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ನು ಕೂಡ ಗ್ರೂಪಲ್ಲಿ ಹಾಕಿದ್ದೇನೆ.
ಅದನ್ನು ಕೂಡ ನೋಡ್ಕೊಳ್ಳಿ ಆಯಿತಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸೂ ಹಾಕಿದ್ದೇನೆ PDF, ಮತ್ತು ನಿಮ್ಮದು ಯಾವುದು ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ 3 ಮಾಡಲ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ಸೂ ಹಾಕಿದ್ದೇನೆ. ಅದಾದಮೇಲೆ ಯಾವುದಕ್ಕೆ ಹೋಗಿ ನೀವು 3ನೇದು ಯಾವುದಕ್ಕೆ ಹೋಗಬೇಕಂತ ಕೇಳಿದ್ರೆ ಇನ್ನೊಂದು PDF ಅನ್ನು ಕಳಿಸಿದ್ದೇನೆ. ಅದರಲ್ಲಿ ನಿಮಗೆ ಚಾಪ್ಟರ್ ವೈಸು ಯಾವ್ಯಾವ ಕ್ವಶನ್ಸ್ MCQ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಕೆಲವೊಂದು ಕ್ವಶನ್ಸ್ಗಳಿದೆ ಇಂಪಾರ್ಟೆಂಟ್ ಪ್ಲಸ್ ಎಕ್ಸ್ಟ್ರಾ ಕ್ವಶನ್, ಅದನ್ನು ಮಾಡಿ ಅದಾದ ನಂತರ ನೀವು 4ನೇದು ಎಲ್ಲ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ ನೋಡ್ಕೊಂಡು ಬನ್ನಿ. ಇದಿಷ್ಟು ಆದಮೇಲೆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ, ಏನು ಕೇಳ್ತಾ ಇದ್ದಾರೆ, ನಾನು ಓದಿದ್ದೇನೋ ಇಲ್ವಾ, ಯಾವುದು ಬಿಟ್ಟಿದ್ದೇನೆ ಅದನ್ನು ಓದ್ಕೊಳ್ಳಿ ಅಷ್ಟೇ. ಇದಿಷ್ಟು ಮಾಡಿದರೆ ನೀವು ಆರಾಮ್ಸೆ 60+ ಮಾಡ್ಬೋದು. ಯಾಕಂದರೆ ಇಲ್ಲಿ MCQ, ನ್ಯೂಮರಿಕಲ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲದೂ ಕೂಡ ಇದಾಗುತ್ತೆ, ಕವರ್ ಆಗುತ್ತೆ. ಸೊ ಬೆಟರ್ ನೀವು ಇದೇ ಥರ ಮಾಡಿದ್ದೀನಿ. ಆಲ್ರೆಡಿ ನಾನು ಗ್ರೂಪಲ್ಲಿ ಹೇಳಿದ್ದೇನೆ. ಆ್ಯಂಡ್ ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಯಾರಿಗೆ ಈ PDF ಬೇಕು ಆದಷ್ಟು ಬೇಗ ಗ್ರೂಪಿಗೆ ಜಾಯ್ನ್ ಆಗಿ. ಗ್ರೂಪಲ್ಲಿ ಇದನ್ನು ಶೇರ್ ಮಾಡ್ತೇನೆ, ಇದರ PDF ಅನ್ನು ಕೂಡ ಶೇರ್ ಮಾಡ್ತೇನೆ, ಮತ್ತು ಉಳಿದಿದ್ದು PDF ಅನ್ನು ಶೇರ್ ಮಾಡಿದ್ದೇನೆ. ಆಗದೇ ಇದ್ದವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ನ ಗ್ರೂಪ್ನ ಲಿಂಕನ್ನು ಶೇರ್ ಮಾಡ್ತೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಇದಾಗಿದೆ ಇವತ್ತು. ಎಂಡ್ ಆಫ್ ದ ಡೇ ಆರ್ ಎಲ್ಸ್ ಟುಮಾರೋ ನಾನು ಎಲ್ಲ ಡಿಸ್ಟ್ರಿಕ್ಟ್ನ MCQ ಕ್ವಶನ್ಗೆ ಆನ್ಸರ್ನ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಗ್ರೂಪಿಗೆ ಅಪ್ಲೋಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರ್ಯಾರು ಇಲ್ಲಿಯವರೆಗೆ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸು. ಯಾಕಂದರೆ ಫಿಸಿಕ್ಸಲ್ಲಿ ನಾನು ನೋಡಿದ ಪ್ರಕಾರ 2, 3, 5 ಮಾರ್ಕ್ಸು ಎಲ್ಲ ಕ್ವಶನ್ಸು ರಿಪೀಟ್ ಆಗಿದೆ. ಯಾವ ಕ್ವಶನ್ಸು ನಾವು ಬಿಟ್ಟಿರಲಿಲ್ಲ, ಎಲ್ಲ ಕ್ವಶನ್ಸು ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಳಿದ್ದು ಬಂದಿದೆ. ನ್ಯೂಮರಿಕಲ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಇದ್ದಿತ್ತು, ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಆಲ್ರೆಡಿ ಮಾಡಿದ್ದು ಅದು ಎಲ್ಲದೂ ಬಂದಿತ್ತು 5 ಕ್ವಶನ್ಸು. MCQ ಇದ್ದಿತ್ತು, ಬಟ್ ನಾನು ಎಲ್ಲದೂ ಸೇಮ್ ಬಂದಿತ್ತು ಅಂತ ಹೇಳ್ತಾ ಇಲ್ಲ, ಸೇಮ್ ಟೈಪ್ ಕ್ವಶನ್ಸ್ಗಳು ಬಂದಿತ್ತು. ಓಕೆ, ನ್ಯೂಮರಿಕಲ್ ಸ್ವಲ್ಪ ಟಫ್ ಇದ್ದಿತ್ತು, ಏನು ಟ್ವಿಸ್ಟ್ ಇದ್ದಿತ್ತು. ಓಕೆ, ಅದು ಬಿಟ್ಟು ಮತ್ತೆಲ್ಲದೂ ಬಂದಿತ್ತು. ಮ್ಯಾಥ್ಸಲ್ಲೂ ಹಾಗೆ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗಿತ್ತು. ಸೊ ಕೆಮಿಸ್ಟ್ರಿಯಲ್ಲೂ ರಿಪೀಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಮಾಡಿದರೆ 60+ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದ್ದು ಇದಿಷ್ಟು ಮಾಡಿದರೆ 60+ ಆರಾಮ್ಸೆ ಮಾಡ್ಬೋದು. ಯಾಕಂದರೆ ನೀವು ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಕವರ್ಡ್ ಇನ್ ದೀಸ್ PDFs. ಓಕೆ, PDF ಬೇಕಾದವರು ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಯಾರಿಗಾದರೂ ನಮ್ಮ ಕೌನ್ಸಿಲಿಂಗ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದರೆ ಇದು ಲಿಮಿಟೆಡ್ ಸೀಟ್ಸು, ನಾನು ಜಾಸ್ತಿ ಸೀಟ್ಸ್ಗಳನ್ನು ತಗೊಳ್ಳೋದಿಲ್ಲ. ಯಾಕಂದರೆ ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.